ಮಾಳ್ವಿಕ ನಿಜವಾದ ರಾಕ್ಷಸಿ ರೂಪ ಏನು ಅನ್ನೋದು ನನಗೆ ಪೂರ್ತಿಯಾಗಿ ಗೊತ್ತಿದೆ. ಅವಳಿಂದ ನಿಮಗಾಗಿರೋ ಪ್ರತಿಯೊಂದು ದ್ರೋಹ ಯಾತನೆಗೂ ಅವಳು ಶಿಕ್ಷೆನ ಅನುಭವಿಸ್ಬೇಕು. ಆ ರೀತಿ ನಾನ್ ಮಾಡ್ತೀನಿ. ನನ್ನ ಮಗ ಶರತ್ನ, ಈ ಮನೇನ ಆ ರಾಕ್ಷಸಿಯಿಂದ ಕಾಪಾಡೋದಕ್ಕೆ, ಅವಳ ವಿರುದ್ಧ ನಿಲ್ಲೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ದುರ್ಗಾ. ಈಗಾಗಲೇ ಅವಳ ಕುತಂತ್ರದಿಂದ ನನ್ನ ಒಬ್ಳು ಮಗಳನ್ನ ಕಳ್ಕೊಂಡಿದ್ದೀನಿ. ನೀನು ಈ ಮನೆಗೆ ದೊಡ್ಡ ಶಕ್ತಿ ದುರ್ಗಾ. ಯಾವುದೇ ಕಾರಣಕ್ಕೂ ನೀನು ಸೋಲ್ಬಾರ್ದು. ಅವಳ ದುಷ್ಟ ಶಕ್ತಿಗಳ ವಿರುದ್ಧ ನಿಲ್ಲೋದಕ್ಕೆ ಅರುಂಧತಿ ಮಗಳಿಂದ ಮಾತ್ರ ಸಾಧ್ಯ. ಅತ್ತೆ, ನೀವಿವಾಗ ಏನಂದ್ರೆ? ಅರುಂಧತಿನ? ಅದು ನಮ್ಮಮ್ಮನ ಹೆಸರು. ನಿಮಗ್ ನಮ್ಮಮ್ಮ ಗೊತ್ತಿದಾರ? ನಿಮಗವ್ರ ಪರಿಚಯ ಇದೆಯಾ? ಹೇಳಿ ಅತ್ತೆ. ಹೇಳಿ ಅತ್ತೆ, ನಮ್ಮಮ್ಮ ನಿಮಗ್ ಗೊತ್ತಾ? ಹೌದು ದುರ್ಗಾ, ಅರುಂಧತಿ ನನಗೆ ಚೆನ್ನಾಗೇ ಗೊತ್ತು. ಬರೀ ಗೊತ್ತಿರೋಳಷ್ಟೇ ಅಲ್ಲ, ಅವಳು ನನ್ನ ಪ್ರಾಣ ಸ್ನೇಹಿತೆ ಕೂಡ. ಏನು, ನಮ್ಮಮ್ಮ ನಿಮ್ ಸ್ನೇಹಿತೆನಾ? ಹೌದು ದುರ್ಗಾ. ಆ ಮಾಳ್ವಿಕಾ ಅನ್ನೋ ರಾಕ್ಷಸಿ ಬಗ್ಗೆ ಸತ್ಯ ತಿಳ್ಕೊಂಡಿರೋ ಕೆಲವೇ ಜನರಲ್ಲಿ ನಿಮ್ಮಮ್ಮ ಅರುಂಧತಿ ಕೂಡ ಒಬ್ಳು. ಆ ಮಾಳ್ವಿಕಾ ಈ ಮನೆಗೆ, ಈ ಜಗತ್ಗೆ ಎಷ್ಟು ದೊಡ್ಡ ಕಂಟಕ ಅನ್ನೋ ಸತ್ಯ ನಿಮ್ಮಮ್ಮ ಅರುಂಧತಿ ತುಂಬಾನೇ ಬೇಗ ಅರ್ಥ ಮಾಡ್ಕೊಂಡಿದ್ಲು. ಅವಳ ಅಪಾಯಕಾರಿ ಶಕ್ತಿನ ತಡೆಯೋಕೆ ನಿಮ್ಮಮ್ಮ ಅವಳಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ಲು. ಆದ್ರೆ ಪಾಪ, ಅವಳಿಗೆ ಅದರಲ್ಲಿ ಸಂಪೂರ್ಣ ಯಶಸ್ಸು ಸಿಗ್ಲೇ ಇಲ್ಲ. ನಿಮ್ಮಮ್ಮ ಅರುಂಧತಿ ಸಾಧಾರಣ ಹೆಣ್ಣಾಗಿರ್ಲಿಲ್ಲ ದುರ್ಗಾ. ಅವಳು ಧೈರ್ಯಕ್ಕೆ ಹೆಸರಾಗಿದ್ಲು. ಆಕೆಯಲ್ಲಿ ದೈವಿಕ ಶಕ್ತಿ, ಮನೋಬಲ ತುಂಬಾನೇ ಹೆಚ್ಚಾಗಿತ್ತು. ಇವತ್ತು ನಿಮ್ಮಮ್ಮಂಗೆ ಆ ಮಾಳ್ವಿಕಾನ ಸಂಪೂರ್ಣವಾಗಿ ಸೋಲಿಸಿ ನಾಶ ಮಾಡಕ್ಕಾಗಿಲ್ದೇ ಇರಬಹುದು. ಆದ್ರೆ ಆ ಮಾಳ್ವಿಕಾ ಇವತ್ತು ಸಂಪೂರ್ಣ ಶಕ್ತಿ ಪಡೀದೆ ಈ ಮಟ್ಟಕ್ಕೆ ಒದ್ದಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ನಿಮ್ಮಮ್ಮನೇ. ಇಷ್ಟರಲ್ಲೇ ಆ ಮಾಳ್ವಿಕಾ ಈ ಇಡೀ ಜಗತ್ತನ್ನ ತನ್ನ ಕಾಲಡಿಲಿ ಇಟ್ಕೊಳ್ಳೋ ಅಷ್ಟು ಶಕ್ತಿಶಾಲಿ ಆಗಿರ್ಬೇಕಾಗಿತ್ತು. ಆದ್ರೆ ನಿಮ್ಮಮ್ಮ ಅವಳ ಶಕ್ತಿಯಿಂದ ಆ ಮಾಳ್ವಿಕಾ ಮಂತ್ರ ಶಕ್ತಿನ ಕುಗ್ಸಿದ್ಲು. ಆ ಮಾಳ್ವಿಕಾ ತನ್ನ ಗುರಿ ತಲುಪದೇ ಇರೋ ತರ ತಡೆದು ನಿಲ್ಸಿದ್ದು ನಿಮ್ಮಮ್ಮ ಅರುಂಧತಿ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನಮ್ಮಮ್ಮಂಗೆ ಅಷ್ಟೊಂದು ಶಕ್ತಿ ಇತ್ತ? ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಮ್ಮಮ್ಮ ಒಬ್ಳು ಸಾಧಾರಣ ಹೆಣ್ಣು, ನನ್ನ ಪ್ರೀತಿಯಿಂದ ಸಾಕಿದ ತಾಯಿ ಹಿಂದೆ ಇಷ್ಟೊಂದು ಕತೆ ಇದೆಯಾ? ನಾನೆಲ್ಲೋ ಆ ಮಾಳ್ವಿಕಾ ನಮ್ಮಪ್ಪನ ಮೇಲಿರೋ ದ್ವೇಷಕ್ಕೆ ನಮ್ಮಮ್ಮನ ಬಲಿ ತಗೊಂಡ್ಲು ಅನ್ಕೊಂಡಿದ್ದೆ. ಇಲ್ಲ, ಆದ್ರೆ ಇದರಿಂದ ಬೇರೆನೇ ವಿಷಯ ಇದೆ ಅಂತ ನಂಗೆ ಈಗ ಅನಿಸ್ತದೆ. ಅಲ್ಲ, ನಮ್ಮಮ್ಮಂಗೂ ಮಾಳ್ವಿಕಾಗೂ ಏನ್ ಸಂಬಂಧ? ಹಿತಾ, ಹಿತಾ, ಕಂದ, ಪ್ಲೀಸ್ ಅಮ್ಮ, ಒಂದೇ ಸತಿ ಬಾಗಿಲು ತೆಗಿ.
ನೀ ನನ್ನ ಮುದ್ದು ಮಗಳಲ್ವಾ? ಹಾ ಪ್ಲೀಸ್ ಕಂದ, ಡೋರ್ ಓಪನ್ ಮಾಡು. ಇಲ್ಲ, ನನ್ ಬಾಗ್ಲು ತೆಗಿಯಲ್ಲ. ನಂಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ನೀನ್ ನೋಡಕ್ಕೂ ಇಷ್ಟ ಇಲ್ಲ. ಹೊರಟೋಗು. ಕಂದ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡ, ನನಗೆ ತುಂಬಾ ಬೇಜಾರಾಗುತ್ತೆ. ನಾನು ಇನ್ಮೇಲೆ ಕೈ ಎತ್ತದೆ, ಅದು ನನ್ನ ತಪ್ಪು. ಐಮ್ ಸಾರಿ ಕಂದ, ಬಟ್ ಒಂದೇ ಒಂದ್ಸತಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡು ಪ್ಲೀಸ್. ಬಾಗಿಲು ತೆಗಿ ಕಂದ. ಸಾಕು, ನಂಗೆ ನಿನ್ ಜೊತೆ ಮಾತಾಡಕ್ ಏನೂ ಇಲ್ಲ. ನಿಂಗೆ ನಮ್ಮಲ್ಲಿ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ಲ. ನಿಂಗೆ ಏನೇ ಆದ್ರೂ ಅದು ದುರ್ಗಾನೇ ಇಂಪಾರ್ಟೆಂಟ್. ಅವಳ ಮಾತನ್ನ ನೀನ್ ನಂಬ್ತೀಯ, ನನ್ ಮಾತು ಯಾರಿಗೂ ಬೇಕಾಗಿಲ್ಲ. ನನ್ನ ಯಾರು ಪ್ರೀತಿ ಮಾಡಲ್ಲ, ನನಗೆ ಯಾರು ಬೇಡ. ಹೊರಟೋಗಿ. ಕಂದ ಹಾಗೆಲ್ಲ ಏನು ಇಲ್ಲ. ನಾನೇನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ವಾ? ಪ್ಲೀಸ್ ಕಂದ, ನೀನು ಈ ಥರ ಎಲ್ಲ ಮಾತಾಡ್ತಾ ಇದ್ರೆ ನಾನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಪ್ಲೀಸ್ ಕಂದ, ನಾನು ನಿನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೇ ಒಂದ್ಸತಿ ಬಾಗಿಲು ತೆಗಿ. ಇಲ್ಲ, ನಾನ್ ಕೇಳಲ್ಲ ಅಂದ್ರೆ ಕೇಳಲ್ಲ. ಕಂದ ಪ್ಲೀಸ್ ಕಂದ, ಹಠ ಮಾಡಬೇಡ. ಒಂದೇ ಒಂದ್ಸತಿ ಬಾಗಿಲು ತೆಗಿ ಕಂದ ಪ್ಲೀಸ್. ಹಿತಾ, ಅಣ್ಣ ಏನಾಯ್ತು? ಹಿತ ಇನ್ನು ರೂಮ್ ಒಳಗೆ ಇದ್ದಾಳ? ನೋಡ್ ಶಾಮಿ, ಬಾಗ್ಲೇ ಓಪನ್ ಮಾಡ್ತಾ ಇಲ್ಲ. ಅವಳ ಮನ್ಸಿಗೆ ಎಷ್ಟು ನೋವು ಮಾಡ್ಕೊಂಡಿದ್ದಾಳೆ ಅಂದ್ರೆ ನನ್ನ ಮುಖ ನೋಡೋದಕ್ಕೂ ಅವಳು ಇಷ್ಟಪಡ್ತಾ ಇಲ್ಲ. ಶಾನ್ವಿ, ನಾನು ಹಿತ ಜೊತೆ ಮಾತಾಡಬೇಕು. ಒಂದೇ ಒಂದ್ಸತಿ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡು ಅಂತ ಕೇಳಬೇಕು. ಆದ್ರೆ ಹಿತ ನನ್ನ ಹೇಟ್ ಮಾಡ್ತಾ ಇದ್ದಾಳೆ ಶಾನ್ವಿ. ಅವಳು ನನ್ನ ಹೇಟ್ ಮಾಡ್ತಾ ಇದ್ದಾಳೆ ಅನ್ನೋ ಯೋಚನೆ ನನ್ನ ಸಾಯಿಸ್ತಾ ಇದೆ. ಅಣ್ಣ ಸಮಾಧಾನ ಮಾಡ್ಕೋ. ಹಿತ ಇನ್ನು ಸಣ್ಣ ಮಗು, ಏನೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾಳಷ್ಟೇ. ನಾನು ಹೋಗಿ ಮಾತಾಡ್ತೀನಿ, ನಿಧಾನಕ್ಕೆ ಮಾತಾಡಿ ಎಲ್ಲ ಅರ್ಥ ಮಾಡಿಸ್ತೀನಿ. ಹಿತ, ಹಿತ, ನಾನ್ ಶಾನ್ವಿ ಅತ್ತೆ ಬಂದಿದ್ದೀನಿ. ಬಾಗ್ಲು ತೆಗಿ ಪುಟ್ಟ,